ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪರಿಸರ ಬೆಳೆಸುವ ನಿಟ್ಟಿನಲ್ಲಿ ಟೈಮ್ಸ್ ವಿದ್ಯಾಸಂಸ್ಥೆ ಸಮೂಹ ಗಿಡಗಳನ್ನು ವಿತರಿಸುವ ಪುಣ್ಯದ ಕಾಯಕ ಕೈಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ಶಾಸಕ ಎ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರ್ಕಲಗೂಡು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಾಸನ ಪದವಿ ಪೂರ್ವ ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವದಲ್ಲಿ 10,000 ಗಿಡಗಳ ವಿತರಣಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನುಕುಲದ ಉಳಿವಿಗೆ ಪರಿಸರ ಬೆಳೆಸುವುದು ಅನಿವಾರ್ಯವಾಗಿದೆ. ಹೀಗಾಗಿ ಓದಿನ ಸಮಯದಲ್ಲೇ ಮಕ್ಕಳಿಗೆ ಶಿಕ್ಷಣದಷ್ಟೇ ಪರಿಸರಕ್ಕೂ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು. ಪಕ್ಷಿಗಳಿಗೆ ಆಹಾರ ಒದಗಿಸಲು ಹೆಚ್ಚಿನದಾಗಿ ಹಣ್ಣಿನ ಮರಗಳನ್ನು ಬೆಳೆಸಬೇಕು. ರೈತಾಪಿ ವರ್ಗದ ಜನರು ಗಿಡಗಳನ್ನು ಬೆಳೆಸಿ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ತಾಲೂಕಿನಲ್ಲಿ ಒಟ್ಟು 10,000 ಗಿಡಗಳನ್ನ ರೈತರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಅದಕ್ಕೆ ಟೈಮ್ಸ್ ಮಾಲೀಕರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಅದೇ ರೀತಿ ಬ್ಯಾಂಕಿನ ಮ್ಯಾನೇಜರ್ ಅವರು, ನಮ್ಮ BO ಅವರು, ರೋಟರಿ ಅಧ್ಯಕ್ಷರು, ವಿಜಯ್ ಕುಮಾರ್ ಅವರು, ಕಾಲೇಜಿನ ಪ್ರಾಂಶುಪಾಲರು, ಗಂಗಾಧರ್ ಅವರು ಇವತ್ತು ಈ ವೇದಿಕೆಯ ಮೇಲೆ ಇದ್ದು 10,000 ಗಿಡಗಳಿಗೆ ಕೊಡೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಪತ್ರಿಕಾ ಮಿತ್ರರು ಇದ್ದೀರಿ, ಇಲ್ಲಿ ಸಾರ್ವಜನಿಕರಿದ್ದೀರಿ. ಬಹುಶಃ ಇದೊಂದು ಒಳ್ಳೆಯ ಪುಣ್ಯದ ಕೆಲಸ. ಸುಮಾರು 10, 15 ವರ್ಷ, 20 ವರ್ಷ ಆದ ಮೇಲೆ ಆ ಕುಟುಂಬಕ್ಕೆ ಒಂದು ದಾರಿ ದೀಪವಾಗಂತ ಹಸಿರು ಗಿಡವನ್ನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಟೈಮ್ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ, ಪರಿಸರ ಉಳಿಸಿದ್ರೆ ಭೂಮಿ ಉಳಿಯಲಿದೆ. ರೈತರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉನ್ನತ ಶಿಕ್ಷಣ, ಪರಿಸರ ಬೆಳೆಸುವ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ಮೊದಲನೇದ ಈ ಕಾರ್ಯಕ್ರಮ ಏನಕ್ಕೆ ಮಾಡಬೇಕು ಅಂದ್ರೆ, ಇಲ್ಲಿ ನಡೆದಿರುವಂತಹ ಶಿಕ್ಷಕರಿಗೆ, ಪೋಷಕರಿಗೆ ಒಂದು ಮನವಿ. ಈಗಿನ ಪೋಷಕರು ಸಾಮಾನ್ಯವಾಗಿ ಮಕ್ಕಳಿಗೆ ಏನ್ ಆಸ್ತಿ ಮಾಡಬೇಕು, ಎಷ್ಟು ಸೈಟ್ ಮಾಡಬೇಕು, ಎಷ್ಟು ಒಡವೆ ಮಾಡಬೇಕು, ಯಾವ ದಿಕ್ಕಲ್ಲಿ ಎಷ್ಟು ಜಮೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು ಹೊರತು ಅಟ್ಲೀಸ್ಟ್ ಈ ಭೂಮಿ ಇದ್ರೇನೆ ಈ ಎಲ್ಲ ಆಸ್ತಿಗಳಿಗೂ ಬೆಲೆ ಬರುತ್ತೆ. ಸೊ ಯಾರಾದ್ರೂ ಪೇರೆಂಟ್ಸ್ಗಳು ಮಕ್ಕಳಿಗೆ ಏನಾದ್ರು ವಾಪಸ್ ಕೊಡ್ತೀರಾ ಅಂದ್ರೆ ಈ ಸೈಟಿನ ಜೊತೆಗೆ ಮಕ್ಕಳಿಗೂ ಹೇಳಿ, ನೋಡಪ್ಪ ನಾನೊಂದು 100 ಗಿಡ ನೆಟ್ಟಿದ್ದೆ, ಅದೊಂದು 50 ಮರಗಳಾಗಿದೆ, ಅಟ್ಲೀಸ್ಟ್ ನೀನೊಂದು 50 ಗಿಡಗಳು ನೆಟ್ಟು 25 ಮರ ಮಾಡಿ ಅಂತ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ತಗೊಂಡೋಗೋ ಒಂದು ಕಲ್ಚರ್ನ ಡೆವಲಪ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲು ಇದರ ಮೂಲ ಉದ್ದೇಶ. ದಯಮಾಡಿ ಶಿಕ್ಷಕರಿಗೆ, ಪೋಷಕರಿಗೆ ಆ ಶಕ್ತಿ ಇರುತ್ತೆ, ಅದನ್ನ ಆದಷ್ಟು ನೆರವೇರಿಸ್ಕೊಡಿ ಅನ್ನೋದು ಇದರ ಒಂದು ರಿಕ್ವೆಸ್ಟ್. ನಾವು ಕೂಡ ಒಂದು ಗಿಡದಿಂದ ಏನೋ ದೊಡ್ಡ ರೆವಲ್ಯೂಷನ್ ಆಗುತ್ತೆ ಅಂತಲ್ಲ, ಸಣ್ಣ ಹೆಜ್ಜೆನೆ ತುಂಬಾ ದೊಡ್ಡ ದಾರಿ ಮಾಡುತ್ತೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ, ಪ್ರತಿ ವರ್ಷ ನಡ್ಕೊಂಡ್ ಬರ್ತಿದೆ. ಇದು ನೀವು. ಈ ವೇಳೆ BO KP ನಾರಾಯಣ್, ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ, ಕಾಲೇಜು ಪ್ರಾಂಶುಪಾಲ ನವೀನ್ P ಉಲಿವಾಲ, ಉಪನ್ಯಾಸಕ ನವೀನ್ ಪ್ರಶಾಂತ್, ರೋಟರಿ ಕ್ಲಬ್ ಅಧ್ಯಕ್ಷ ವಿಜಯ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.